ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಗಳ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ ಅವಧಿ ಮುಗಿದು 7 ತಿಂಗಳು ಕಳೆದರೂ ಹೊಸದಾಗಿ ಚುನಾವಣೆ ನಡೆಸದೆ ಅಥವಾ ಆಡಳಿತಾಧಿಕಾರಿಗಳನ್ನು ಸಹ ನೇಮಿಸದೆ ಹಾಲು ಒಕ್ಕೂಟದಲ್ಲಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ತೊಂದರೆಯಾಗುತ್ತದೆ. ಆದ ಕಾರಣ ಕೂಡಲೇ ಈ ಹಾಲು ಒಕ್ಕೂಟದ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವಂತೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಸಭಾನಾಯಕರು, ಸಭಾಪತಿಯರು ಸರ್ ಕೂಡ ನಾನು ಇದು ಕ್ವಶನ್ ಕೇಳಿದ್ದೆ, ಉತ್ತರ ಬಂದಿಲ್ಲ ನನಗೆ. ಬಂದಿಲ್ಲ ಮಾನ್ಯ ಸಚಿವರು ಬಂದಿಲ್ಲ ನನಗೆ. ಸರ್ ಉತ್ತರ ಬಂದಿಲ್ಲ. ಸರ್ ಕೂಡ ಇದೇ ಕ್ವಶನ್ ರೇಸ್ ಮಾಡಿದ್ದೆ. ಓಕೆ, ಕೊಡಮಾಲಿ ಕೊಡಪ್ಪ ತೋಪಲ್ಲಿ ಕೊಡ ಹುಡುಗ ಉತ್ತರ. ಮಾನ್ಯ ಸದಸ್ಯರಾದಂಥ ಸತೀಶ್ ರವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಶೂನ್ಯ ವೇಳೆಯ ವಿಷಯದಲ್ಲಿ ಈಗಾಗಲೇ ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಈ 4 ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಹಾಲು ಒಕ್ಕೂಟ ಇದೆ ಅಧ್ಯಕ್ಷರೇ. ಇದರಲ್ಲಿ ಮೇ 2024ಕ್ಕೆ ಅವಧಿ ಅಂತ್ಯ ಆಗಿದೆ. ನಾವು ಅವಧಿನ ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಅದನ್ನು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳಿಗೂ ಕೂಡ ನಾವು ಅದೇ ಆಡಳಿತ ಮಂಡಳಿನೇ ಮುಂದೂಡಿ ಚುನಾವಣೆ ನಡೆಸಬೇಕು ಇನ್ನು 6 ತಿಂಗಳಲ್ಲಿ ಅಂತೇಳಿ ಸರ್ಕಾರಿ ಆದೇಶ ಹೊರಡಿಸ್ತೀವಿ ಅಧ್ಯಕ್ಷರೇ. ಅದರ ಹಿನ್ನೆಲೆಯಲ್ಲಿ ಚುನಾವಣೆಗೆ ಪ್ರಕ್ರಿಯೆಗೂ ಕೂಡ ಅಲ್ಲಿ ಕ್ರಮ ತಗೊಳ್ತಾರೆ. ಆಗ ಇಲ್ಲಿನ ಹೈಕೋರ್ಟಲ್ಲಿ ಹೋಗಿ ಅದಕ್ಕೆ ತಡೆಯಾಜ್ಞೆನೂ ಕೂಡ ತಂದಿದ್ದಾರೆ. ರಿಟರ್ನಿಂಗ್ ಆಫೀಸರ್ಸ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ, ಹಾಗಾಗಿದ್ದಾರೆ. ಮತ್ತೆ ನೀವು ಡೈರಿ ಮಾಡೋದು ಮೆಗಾ ಡೈರಿ ಇದು ಏನು 80 ಕೋಟಿ KMRC ದುಡ್ಡು ಡೆಪಾಸಿಟ್ ಆಗಿದೆ, ಅದಾಗಿದೆ. ಆದರೆ ಏನಾಗಿದೆ, ನಿಮ್ಮ ಕೋಳಗಲ್ಲು ಊರಲ್ಲಿ ಸುಮಾರು 15 ಎಕರೆ ಜಮೀನನ್ನ ಕೊಂಡ್ಕೊಳ್ಳಿಕ್ಕೆ ಅವರು ಪ್ರಸ್ತಾವವನ್ನು ಕೂಡ ಕಳಿಸಿದ್ದಾರೆ. ಅದ್ರ ಪೈಕಿ 2,92,01,070 ರೂಪಾಯಿನ 15 ಎಕರೆಗೆ ದುಡ್ಡು ಕಟ್ಟಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆದರೆ ಈ ಆಡಳಿತ ಮಂಡಳಿ ಮುಂದುವರಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೋಬಾರ್ದು ಅಂತಕ್ಕಂಥದ್ದು ಒಂದು ಕಂಡೀಷನ್ ಇದೆ. ಆದರೆ ನೀವು ಹೇಳಿದಂಗೆ ಪ್ರೋತ್ಸಾಹಧನ ಕೊಡಲಿಕ್ಕೆ ಅದಕ್ಕೆಲ್ಲ ಏನು ಅಡ್ಡಿ ಇಲ್ಲ. ಯಾಕೆಂದರೆ ರೊಟೀನ್ ಏನಿದೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನಿದೆ ಅದಕ್ಕೆ ಯಾವುದೇ ಅಡಚಣೆಗಳಿಲ್ಲ. ಆದರೆ ಮೇಜರ್ ಪಾಲಿಸಿ ಮೇಜರ್ ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ. ಚುನಾವಣೆ ಆಗಬೇಕು ಅಂತಕ್ಕಂಥದ್ದು ನೀವು ಹೇಳಿದಾಗೆ ಚುನಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆ ಚಾಲೂ ಮಾಡಿದಾಗ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ತಡೆಯಾಜ್ಞೆ ಬಂದಿದೆ. ನಾವು ಆ ತಡೆಯಾಜ್ಞೆಯನ್ನು ಆದಷ್ಟು ಜಾಗ್ರತೆ ತೆರವುಗೊಳಿಸಿ ಮುಂದಿನ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸಭಾನಾಯಕರು, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.